ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬೈನರಿ ಸರ್ಚ್ ಟ್ರೀಯಲ್ಲಿ ಇನ್ಸರ್ಷನ್ ಮತ್ತೆ ಡಿಲೀಷನ್ ಎರಡನ್ನೂ ಕೂಡ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ನೀಟಾಗಿ ನೋಡ್ತಾ ಹೋಗಿ. ಫಸ್ಟ್ ನಾವು ಕೊಟ್ಟಿರುವಂತಹ ವ್ಯಾಲ್ಯೂಗಳನ್ನ ಇನ್ಸರ್ಟ್ ಮಾಡೋಣ. ಕೊಟ್ಟಿರುವಂತಹ ಲಿಸ್ಟ್ ಆಫ್ ಎಲಿಮೆಂಟ್ಗಳನ್ನ ಇನ್ಸರ್ಟ್. ಸೊ ಇನ್ಸರ್ಟ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂತಂದ್ರೆ, ಒಂದು ನೋಡ್ ಇದೆ ಅಂತ ಅನ್ಕೊಳ್ಳಿ. ಸೊ ಈ ನೋಡ್ ಅನ್ನ ನಾವು ಕನ್ಸಿಡರ್ ಮಾಡಿದಾಗ ಇದು ಫಾರ್ ಎಕ್ಸಾಂಪಲ್ ರೂಟ್ ನೋಡ್ ಅಂತ ಅನ್ಕೊಳ್ಳಿ, ಅಥವಾ ಯಾವ್ದಾದ್ರು ನೋಡ್ ಇರ್ಬೋದು. ಇದರ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಾವು ಯಾವತ್ತಿದ್ರು ಲೆಸ್ಸರ್ ವ್ಯಾಲ್ಯೂನ ಇನ್ಸರ್ಟ್ ಮಾಡಬೇಕು, ಬಲಗಡೆ ಗ್ರೇಟರ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ಏನಾದ್ರೂ ಇಲ್ಲಿ 5 ಇದೆ ಅಂತ ಅನ್ಕೊಳ್ಳಿ, 5 ಗಿನ್ನ ಕಡಿಮೆ ಇರುವಂತ ವ್ಯಾಲ್ಯೂನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇನ್ಸರ್ಟ್ ಮಾಡಬೇಕು, 5 ಗಿನ್ನ ಜಾಸ್ತಿ ಇರುವಂತ ವ್ಯಾಲ್ಯೂನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇನ್ಸರ್ಟ್ ಮಾಡಬೇಕು. ಸೊ ಒಂದು ಬೈನರಿ ಟ್ರೀ ಅಂತ ಅಂದ್ರೆ ಅದಕ್ಕೆ 0 ಚೈಲ್ಡ್ ಇರ್ಬೋದು, 1 ಚೈಲ್ಡ್ ಇರ್ಬೋದು, 2 ಚೈಲ್ಡ್ ಇರ್ಬೋದು. ನೋಡಿ ಇಲ್ಲಿ 2 ಚೈಲ್ಡ್ ಇದೆಯಾ ಈ 5ಗೆ, ಇವಕ್ಕೆ ಯಾವ್ದಾದ್ರು ಚೈಲ್ಡ್ ಇದೆಯಾ? ಇಲ್ಲ. ಸೊ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ ಇದೊಂದು ನೋಡ್ ಇದೆ, ಇದಕ್ಕೆ 1 ಚೈಲ್ಡ್, ಇದಕ್ಕೆ ಒಂದೇ ಒಂದು ಚೈಲ್ಡ್ ಇದೆ, ಇದಕ್ಕೆ 2 ಚೈಲ್ಡ್. ಸೊ ಇವಾಗ ಈ ರೀತಿ ಒಂದು ನೋಡನ್ನ ತಗೊಂತೀನಿ ಅನ್ಕೊಳ್ಳಿ. ಈ 2 ನೋಡ್ಗಳನ್ನ ನೋಡಿ, ಇದಕ್ಕೂ ಕೂಡ ಯಾವುದೇ ಲೆಫ್ಟ್ ರೈಟ್ ಯಾವ ಚೈಲ್ಡ್ ಇಲ್ಲ, ಇದಕ್ಕೂ ಕೂಡ ಲೆಫ್ಟ್ ರೈಟ್ ಯಾವುದು ಚೈಲ್ಡ್ ಇಲ್ಲ. ಅಂದ್ರೆ ಏನಾಯ್ತು, 0 ಚೈಲ್ಡ್ ನೋಡ್ಗಳು. ಸೊ ಇವುಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ನೋಡ್ತಾ ಹೋಗಿ. ಸೊ ಫಸ್ಟ್ ವ್ಯಾಲ್ಯೂಗಳನ್ನ ಇನ್ಸರ್ಟ್ ಮಾಡಬೇಕಾದ್ರೆ ಒಂದೊಂದನ್ನೇ ಇನ್ಸರ್ಟ್ ಮಾಡಬೇಕು. ಮೊದಲನೇ ಎಲಿಮೆಂಟ್ ಯಾವುದು? 100. ಸೊ 100 ಏನಾಗುತ್ತೆ? ರೂಟ್ ವ್ಯಾಲ್ಯೂ. ನೆಕ್ಸ್ಟ್ 85. ನೀವು ಹೊಸ ವ್ಯಾಲ್ಯೂನ ಇನ್ಸರ್ಟ್ ಮಾಡಬೇಕಾದ್ರೆ ಯಾವತ್ತಿದ್ರು ಕಂಪ್ಯಾರಿಸನ್ ಮೇಲಿಂದ ಕೆಳಗಡೆ ಬರ್ಬೇಕು, ಅಂದ್ರೆ ರೂಟ್ ನೋಡ್ ಇಂದ ಕೆಳಗಡೆ. ಸೊ ಫಸ್ಟ್ ರೂಟ್ ನೋಡ್ ಜೊತೆ ಕಂಪೇರ್ ಮಾಡಿ. 85 100 ಗಿನ್ನ ದೊಡ್ಡದಾದ್ರೆ ಬಲಗಡೆ, ಚಿಕ್ಕದಾದ್ರೆ ಎಡಗಡೆ. ಸೊ 100 ಗಿನ್ನ 85 ಚಿಕ್ಕದು, ಸೊ ಎಡಗಡೆ 85. ನೆಕ್ಸ್ಟ್ 45. ಫಸ್ಟ್ 100 ಜೊತೆ ಅಂದ್ರೆ ರೂಟ್ ಜೊತೆ ಕಂಪೇರ್ ಮಾಡಬೇಕು, ಮೇಲಿಂದ ಕೆಳಗಡೆ. 100 ಗಿನ್ನ 45 ಚಿಕ್ಕದು, ಸೊ ಲೆಫ್ಟ್ ಸೈಡ್ ಬರುತ್ತೆ. 85 ಗಿನ್ನ ಕೂಡ 45 ಚಿಕ್ಕದು, ಸೊ ಲೆಫ್ಟ್ ಸೈಡ್. ನೆಕ್ಸ್ಟ್ 55. 100 ಗಿನ್ನ ಚಿಕ್ಕದು, 85 ಗಿನ್ನ ಚಿಕ್ಕದು, ಮತ್ತೆ 45 ಗಿನ್ನ ದೊಡ್ಡದು. ಸೊ 55 is greater than 45. ಸೊ ಏನ್ ಮಾಡಬೇಕು? ಬಲಗಡೆ. ನೆಕ್ಸ್ಟ್ 120. ಸೊ 120 is greater than 100. ಸೊ ಬಲಗಡೆ 120. ಸೊ ಎಲ್ಲ ಲೆವೆಲ್ಗಳನ್ನ ಮೇಂಟೈನ್ ಮಾಡ್ತಾ ಹೋಗಿ ಅಷ್ಟೇ. ನೆಕ್ಸ್ಟ್ 20 is less than 100, ಎಡಗಡೆ ಬರುತ್ತೆ. 85 ಗಿನ್ನ ಕೂಡ ಚಿಕ್ಕದು, ಸೊ ಎಡಗಡೆ ಬರುತ್ತೆ. 45 ಗಿನ್ನ 20 ಚಿಕ್ಕದು, ಸೊ ಎಡಗಡೆ ಬರೀಬೇಕು 20. ನೆಕ್ಸ್ಟ್ 70 is less than 100, ಸೊ ಎಡಗಡೆ ಬರುತ್ತೆ. ಲೆಸ್ ದೆನ್ 85, ಸೊ ಎಡಗಡೆ ಬರುತ್ತೆ. ಬಟ್ ಗ್ರೇಟರ್ ದೆನ್ 45, ಸೊ ಏನಾಗುತ್ತೆ? ಬಲಗಡೆ ಹೋಯ್ತು. ಇವಾಗ 55 ಅಪ್ರೋಚ್ ಆಯ್ತು. 55 ಗಿನ್ನ ಕೂಡ 70 ದೊಡ್ಡ, ಏನಾಗುತ್ತೆ? ಬಲಗಡೆ. ನೆಕ್ಸ್ಟ್ 90. ಸೊ 90 is less than 100, ಸೊ ಎಡಗಡೆ ಬರುತ್ತೆ. ಬಟ್ ಗ್ರೇಟರ್ ದೆನ್ 85, ಸೊ ಏನಾಗುತ್ತೆ? ಬಲಗಡೆ. ದೊಡ್ಡದಿದ್ರೆ ಬಲಗಡೆ, ಚಿಕ್ಕದಿದ್ರೆ ಎಡಗಡೆ. ನೆಕ್ಸ್ಟ್ 115. 100 ಗಿನ್ನ ದೊಡ್ಡದು, ಸೊ ಬಲಗಡೆ ಹೋಗುತ್ತೆ. ಆದ್ರೆ 120 ಗಿನ್ನ ಚಿಕ್ಕದು, ಸೊ ಏನ್ ಮಾಡಬೇಕು? ಎಡಗಡೆ ಬರೀಬೇಕು 115. ನೆಕ್ಸ್ಟ್ 65. 100 ಗಿನ್ನ ಚಿಕ್ಕದು, ಸೊ ಎಡಗಡೆ ಬರುತ್ತೆ. 85 ಗಿನ್ನ ಕೂಡ ಚಿಕ್ಕದು, ಸೊ ಎಡಗಡೆ ಬರುತ್ತೆ. ಆದ್ರೆ 45 ಗಿನ್ನ ದೊಡ್ಡದು, ಸೊ ಬಲಗಡೆ ಹೋಯ್ತು. 55 ಗಿನ್ನ ದೊಡ್ಡದು, ಸೊ ಬಲಗಡೆ ಹೋಗುತ್ತೆ. ನೆಕ್ಸ್ಟ್ 70 ಗಿನ್ನ 65 ಚಿಕ್ಕದು, ಸೊ ಏನಾಗುತ್ತೆ? ಲೆಫ್ಟ್ ಸೈಡ್ 65. ನೆಕ್ಸ್ಟ್ 130. ಸೊ 130 100 ಗಿನ್ನ ದೊಡ್ಡದು, ಸೊ ಬಲಗಡೆ ಹೋಗುತ್ತೆ. 120 ಗಿನ್ನ 130 ದೊಡ್ಡದು, ಸೊ ಮತ್ತೆ ಬಲಗಡೆ 130. ನೆಕ್ಸ್ಟ್ 145. 100 ಗಿನ್ನ 145 ದೊಡ್ಡದು, 120 ಗಿನ್ನ ಕೂಡ ದೊಡ್ಡದು, ಸೊ ಬಲಗಡೆ ಹೋಗುತ್ತೆ. 130 ಗಿನ್ನ ಕೂಡ 145 ದೊಡ್ಡದು, ಸೊ ಬಲಗಡೆ. ಸೊ ಇವಾಗ ಏನಾಯ್ತು? ಕೊಟ್ಟಿದ್ದಂತ ಎಲ್ಲಾ ಎಲಿಮೆಂಟ್ಸ್ ಗಳನ್ನು ಇನ್ಸರ್ಟ್ ಮಾಡಿದ್ವಿ ಬೈನರಿ ಸರ್ಚ್ ಟ್ರೀಗೆ. ಈಗ ಡಿಲೀಷನ್ ಅನ್ನ ಯಾವ ರೀತಿ ಮಾಡಬೇಕು? ಸೊ ನಾನು ಅವಾಗಲೇ ಹೇಳಿರುವಂತ ರೀತಿಯಲ್ಲಿ ಒಂದು ನೋಡ್ ಇದೆ ಅಂತ ಅಂದ್ರೆ ಅದಕ್ಕೆ 0 ಚೈಲ್ಡ್ ಇರ್ಬೋದು, ಇಲ್ಲ ಅಂತ ಅಂದ್ರೆ 1 ಚೈಲ್ಡ್ ಇರ್ಬೋದು, ಇಲ್ಲ ಅಂತ ಅಂದ್ರೆ 2 ಚೈಲ್ಡ್ ಇರ್ಬೋದು. ಮ್ಯಾಕ್ಸಿಮಮ್ 2, 0 ಮಿನಿಮಮ್, ಮ್ಯಾಕ್ಸಿಮಮ್ 2 ಚಿಲ್ಡ್ರನ್. ಹಾಗಾಗಿ ಒಂದು ನೋಡ್ ಅನ್ನ ಡಿಲೀಟ್ ಮಾಡಬೇಕಾದ್ರೆ ನಾವು 0 ಚೈಲ್ಡ್ ನೋಡ್ ಅನ್ನ ಡಿಲೀಟ್ ಮಾಡಿದ್ವಿ ಅನ್ಕೊಳ್ಳಿ. ಅವಾಗ ಯಾವ ರೀತಿ ಡಿಲೀಟ್ ಮಾಡೋದು? 1 ಚೈಲ್ಡ್ ಇರುವಂತ ನೋಡ್ ಅನ್ನ ಯಾವ ರೀತಿ ಡಿಲೀಟ್ ಮಾಡೋದು? 2 ಚೈಲ್ಡ್ ಇರುವಂತ ನೋಡ್ ಅನ್ನ ಯಾವ ರೀತಿ ಡಿಲೀಟ್ ಮಾಡೋದು? ಸೊ ಏನಾಯ್ತು? 3 ಕಂಡೀಷನ್ಗಳು. ಮೊದಲನೇ ಕಂಡೀಷನ್ ಏನು? 0 ಚೈಲ್ಡ್ ನೋಡ್ ಅನ್ನ ಏನಾದ್ರೂ ಡಿಲೀಟ್ ಮಾಡಬೇಕು ಅಂತಂದ್ರೆ ಯಾವ ರೀತಿ ಡಿಲೀಟ್ ಮಾಡೋದು? ಸೊ ಇವಾಗ ಹೇಳ್ಕೊಡ್ತೀನಿ ನೋಡಿ. 0 ಚೈಲ್ಡ್ ನೋಡ್ ಇರುವಂತವು ಯಾವ್ಯಾವ ಇದಾವೆ ನೋಡಿ. 20ಗೆ ಎಡಗಡೆನೂ ಯಾವ ಚೈಲ್ಡ್ ಇಲ್ಲ, ಬಲಗಡೆನೂ ಯಾವ ಚೈಲ್ಡ್ ಇಲ್ಲ, ಸೊ ಇದೇನಾಯ್ತು? 0 ಚೈಲ್ಡ್ ನೋಡ್ ಆಯ್ತು. 65 ಕೂಡ ಇದಕ್ಕೂ ಎಡಗಡೆ ಯಾವುದು ಚೈಲ್ಡ್ ಇಲ್ಲ, ಬಲಗಡೆ ಯಾವುದು ಚೈಲ್ಡ್ ಇಲ್ಲ, ಸೊ 0 ಚೈಲ್ಡ್ ನೋಡ್.
ಈ 70 ನೋಡಿ ಎಡಗಡೆ ಚೈಲ್ಡ್ ಇದೆ, ಸೊ 1 ಚೈಲ್ಡ್ ನೋಡ್ ಅದು. ಸೊ 0 ಚೈಲ್ಡ್ ನೋಡ್ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು. 90, ಸೊ 90 ಏನಾಗ್ತಾ ಇದೆ 0 ಚೈಲ್ಡ್ ನೋಡ್, ಯಾಕೆ ಅದಕ್ಕೆ ಎಡಗಡೆನೂ ಚೈಲ್ಡ್ ಇಲ್ಲ ಬಲಗಡೆನೂ ಚೈಲ್ಡ್ ಇಲ್ಲ, ಸೊ ಇದು ಕೂಡ 0 ಚೈಲ್ಡ್ ನೋಡ್. 115 ಎಡಗಡೆನೂ ಚೈಲ್ಡ್ ಇಲ್ಲ ಬಲಗಡೆನೂ ಚೈಲ್ಡ್ ಇಲ್ಲ, ಇದು 0 ಚೈಲ್ಡ್ ನೋಡ್. 130 ಬಲಗಡೆ ಚೈಲ್ಡ್ ಇದೆ ಅಂದ್ರೆ ಏನಾಯ್ತು 1 ಚೈಲ್ಡ್ ನೋಡ್. 145 ಇದಕ್ಕೆ ಎಡಗಡೆನೂ ಯಾವ್ದು ಚೈಲ್ಡ್ ಇಲ್ಲ ಬಲಗಡೆನೂ ಯಾವ್ದು ಚೈಲ್ಡ್ ಇಲ್ಲ, ಸೊ 0 ಚೈಲ್ಡ್ ನೋಡ್. 0 ಚೈಲ್ಡ್ ನೋಡ್ ಇರುವಂತ ಯಾವುದೇ ನೋಡನ್ನ ನಾನು ಡಿಲೀಟ್ ಮಾಡಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಡಿಲೀಟ್ ಮಾಡ್ತೀನಿ. ಸೊ ಡೈರೆಕ್ಟ್ಲಿ ಡಿಲೀಟ್. ಏನ್ ಮಾಡ್ಬೇಕು, ಇದೇ ರೀತಿ ಇನ್ನೊಂದು ಡಯಾಗ್ರಾಮ್ ಅನ್ನ ಮಾಡ್ಬಿಟ್ಟು ನೀವು ಫಾರ್ ಎಕ್ಸಾಂಪಲ್ 115 ಅನ್ನ ಡಿಲೀಟ್ ಮಾಡೋದಕ್ಕೆ ಹೇಳಿದ್ದಾರೆ ಅಂತ ಅನ್ಕೊಳ್ಳಿ, ಡೈರೆಕ್ಟ್ ಆಗಿ ಡಿಲೀಟ್ ಮಾಡ್ಬೇಕು. ಇದನ್ನ ಬಿಟ್ಟು ಇನ್ನು ಉಳಿದಿರೋದನ್ನ ಡಯಾಗ್ರಾಮ್ ಅನ್ನ ಬರೀರಿ ಅಷ್ಟೇ. ಈಗ ಏನಾದ್ರು 145 ಇನ್ನು ಕೂಡ ಡಿಲೀಟ್ ಮಾಡಕ್ ಹೇಳಿದ್ರು, 145 ನ ಬಿಟ್ಟು ಇನ್ನು ಉಳಿದಿರೋದು ಏನಿದೆ ಅದನ್ನ ಡಯಾಗ್ರಾಮ್ ಆಗಿ ಬರಿಬೇಕು ಅಷ್ಟೇ. ಏನು 0 ಚೈಲ್ಡ್ ನೋಡಿದ್ರೆ ಡೈರೆಕ್ಟ್ ಆಗಿ ಡಿಲೀಟ್ ಮಾಡಬೇಕು. ಸೊ ನೆಕ್ಸ್ಟ್ ಏನಾದ್ರೂ ಕೂಡ 1 ಚೈಲ್ಡ್ ಇದ್ರೆ ಏನ್ ಮಾಡಬೇಕು. ಸೊ 1 ಚೈಲ್ಡ್ ಇದ್ರೆ ಇವಾಗ ನೋಡಿ 1 ಚೈಲ್ಡ್ ನೋಡ್ಗಳು ಎಲ್ಲೆಲ್ಲಿದೆ ಅಂತ ಬರಿತಾ ಹೋಗೋಣ. ಫಸ್ಟ್ ನೋಡಿ 70 ಇದೆ, 70ಗೆ ಒಂದು ಲೆಫ್ಟ್ ಚೈಲ್ಡ್ ಇದೆ, ಒಂದೇ ಒಂದು ಚೈಲ್ಡ್. ಸೊ 70 1 ಚೈಲ್ಡ್ ನೋಡ್ ಆಯ್ತು. ನೋಡಿ 55 ಕೂಡ ಏನಾಗಿದೆ 1 ಚೈಲ್ಡ್ ನೋಡ್ ಆಗಿದೆ. ಯಾಕೆ, ಇದಕ್ಕೆ ಬಲಗಡೆ ಚೈಲ್ಡ್ ಇದೆ, ಗ್ರ್ಯಾಂಡ್ ಚೈಲ್ಡ್ ಬೇಕಾಗಿಲ್ಲ ನನಗೆ, ಬರೀ ಚೈಲ್ಡ್ ಮಾತ್ರ ಬೇಕಾಗಿಲ್ಲ. ಸೊ 55ಗೆ ಒಂದೇ ಒಂದು ರೈಟ್ ಚೈಲ್ಡ್ ಇದೆ, ಸೊ 1 ಚೈಲ್ಡ್. 20 0 ಚೈಲ್ಡ್ ನೋಡು. 45 ಏನಾಗಿದೆ 2 ಚೈಲ್ಡ್, ಎಡಗಡೆನೂ ಚೈಲ್ಡ್ ಇದೆ ಬಲಗಡೆನೂ ಚೈಲ್ಡ್ ಇದೆ, ಸೊ ತಾಣಂಗಿಲ್ಲ. ಇದು 0 ಚೈಲ್ಡ್ ನೋಡ್, 0 ಚೈಲ್ಡ್ ನೋಡ್. 130, ಸೊ 130ಗೆ ಒಂದು ರೈಟ್ ಚೈಲ್ಡ್ ಇದೆ. ಇವಾಗ ನೋಡಿ ನಮ್ಮ ಈ ಒಂದು ಟ್ರೀಯಲ್ಲಿ 1 2 3 ಕಡೆ ನಮಗೆ 1 ಚೈಲ್ಡ್ ನೋಡ್ ಸಿಕ್ಕುದು. ಇದರಲ್ಲೇ 2 ಸಿನಾರಿಯೋ ಬರುತ್ತೆ, ಎರಡನ್ನೂ ಹೇಳ್ಕೊಡ್ತೀನಿ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ 130 ನಾನು ಡಿಲೀಟ್ ಮಾಡಬೇಕು, ಯಾಕೆ ಅದಕ್ಕೆ 1 ಚೈಲ್ಡ್ ನೋಡ್ ಇದೆ. ಈಗ ನಾನು ಅದನ್ನು ಡಿಲೀಟ್ ಮಾಡಬೇಕಾದ್ರೆ ಏನ್ ಮಾಡ್ತೀನಿ, ಸ್ವ್ಯಾಪ್ ವಿತ್ ಇಟ್ಸ್ ಚೈಲ್ಡ್. ಈಗ 130ಯ ಚೈಲ್ಡ್ ಯಾವುದು 145. ಸೊ 145 ಮತ್ತೆ 130 ಸ್ವ್ಯಾಪ್ ಮಾಡ್ಬೇಕಂದ್ರೆ 130 ಜಾಗಕ್ಕೆ 145 ಬರುತ್ತೆ, 145 ಜಾಗಕ್ಕೆ 130 ಹೋಯ್ತು. ಇವಾಗ ಈಗೇನಾಯ್ತು, ನಾನು ಡಿಲೀಟ್ ಮಾಡಬೇಕಾಗಿರುವಂತ 130 0 ಚೈಲ್ಡ್ ನೋಡ್ ಆಯ್ತು. ಯಾವುದೇ ರೈಟ್ ಚೈಲ್ಡ್ ಇಲ್ಲ, ಯಾವುದೇ ಲೆಫ್ಟ್ ಚೈಲ್ಡ್ ಇಲ್ಲ. 0 ಚೈಲ್ಡ್ ನೋಡ್ ಆದ್ರೆ ಏನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಡಿಲೀಟ್ ಮಾಡ್ತೀವಿ. ಇಲ್ಲಿ ನಾನು ಏನ್ ಯೂಸ್ ಮಾಡಿದೆ, ನನ್ನಲ್ಲಿದ್ದಂತ 1 ಚೈಲ್ಡ್ ನೋಡನ್ನ ಏನ್ ಮಾಡಿದೆ, ಅದರ ಚೈಲ್ಡ್ ಜೊತೆ ಸ್ವ್ಯಾಪ್ ಮಾಡಿದೆ. ಚೈಲ್ಡ್ ಜೊತೆ ಸ್ವ್ಯಾಪ್ ಮಾಡಿದಾಗ ಏನಾಯ್ತು, ಆ ಒಂದು ನೋಡ್ಗೆ 0 ಚೈಲ್ಡ್ ಆದಂಗ ಆಯ್ತು. 0 ಚೈಲ್ಡ್ ನೋಡ್ ಆದ ತಕ್ಷಣ ನಾವು ಡೈರೆಕ್ಟ್ ಆಗಿ ಡಿಲೀಟ್ ಮಾಡಬಹುದು. ಸೊ ಆ ಒಂದು ಸಿನಾರಿಯೋನ ಯೂಸ್ ಮಾಡಿದೆ. ಈಗ ಇಲ್ಲಿ ಯಾವ ರೀತಿ ಸಿನಾರಿಯೋ ವರ್ಕ್ ಆಗುತ್ತೆ ನೋಡಿ. 70ನ ನಾನು ಈಸಿಯಾಗಿ ಡಿಲೀಟ್ ಮಾಡ್ಬೋದು, ಯಾಕೆ 70ಯ ಚೈಲ್ಡ್ ಯಾರು 65. ಸೊ ಫಸ್ಟ್ 65 ಜೊತೆ ನಾನು 70 ಸ್ವ್ಯಾಪ್ ಮಾಡಿದೆ ಅಂತ ಅನ್ಕೊಳ್ಳಿ. 65 ಜಾಗಕ್ಕೆ 70 ಜಾಗಕ್ಕೆ 65 ಬಂತು. ಈಗ 70 ಏನಾಯ್ತು 0 ಚೈಲ್ಡ್ ನೋಡ್ ಆದ್ರೆ ಡೈರೆಕ್ಟ್ಲಿ ನಾನು ಡಿಲೀಟ್ ಮಾಡಿ ಇದನ್ನ ಬಿಟ್ಟು ಬೇರೆ ಏನು ಉಳ್ಕೊಂಡಿದೆ ಟ್ರೀಯಲ್ಲಿ ಅದನ್ನ ಬರಿಬಹುದು. ಆದ್ರೆ ಈ 55 ಡಿಲೀಟ್ ಮಾಡ್ಬೇಕಾದ್ರೆ ಒಂದು ಸಿನಾರಿಯೋ ಬರುತ್ತೆ, ಅದನ್ನ ಹೇಳ್ತೀನಿ ನೋಡಿ. ಇವಾಗ ಈ 55 ನಾನು ಡಿಲೀಟ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ಅದರ ಚೈಲ್ಡ್ ಜೊತೆ ಸ್ವ್ಯಾಪ್ ಮಾಡ್ಬೇಕು. ಸೊ 55ನ ಚೈಲ್ಡ್ ಯಾರು 70. ಸೊ 55 ಮತ್ತೆ 70 ನಾನು ಸ್ವ್ಯಾಪ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ 55 ಇಲ್ಲಿ ಬಂತು, ಆದ್ರೆ ಇದು 0 ಚೈಲ್ಡ್ ನೋಡ್ ಆಗಲಿಲ್ಲ, 1 ಚೈಲ್ಡ್ ನೋಡ್ ಆಯ್ತು. ನೋಡಿ 65 ಅದಕ್ಕೆ ಚೈಲ್ಡ್ ಇದೆ ಇವಾಗ. ಸೊ ಮತ್ತೆ ಏನ್ ಮಾಡಬೇಕು, ಅದನ್ನೇ ಅಪ್ಲೈ ಮಾಡಬೇಕು. ಈ 55 ಮತ್ತೆ ಅದರ ಚೈಲ್ಡ್ ಮತ್ತೆ ಸ್ವ್ಯಾಪ್ ಮಾಡಿ. 65 ಜಾಗಕ್ಕೆ 55 ಬರುತ್ತೆ, 55 ಜಾಗಕ್ಕೆ 65 ಬಂತು. ಈಗ 55 ಏನಾಯ್ತು 0 ಚೈಲ್ಡ್ ನೋಡ್ ಆಯ್ತು. ನಮ್ಮ ಗೋಲ್ ಏನಾಗಿರ್ಬೇಕು, ಯಾವ ನೋಡನ್ನ ಡಿಲೀಟ್ ಮಾಡ್ಬೇಕು ಅದನ್ನ 0 ಚೈಲ್ಡ್ ನೋಡ್ ಮಾಡ್ಬೇಕು. 0 ಚೈಲ್ಡ್ ನೋಡ್ ಮಾಡಿದ್ರೆ ಈಸಿಯಾಗಿ ನಾನು ಅದನ್ನ ಡಿಲೀಟ್ ಮಾಡ್ಬೋದು. ಸೊ ಈ ಒಂದು ಟ್ರಿಕ್ ಅನ್ನ ಯೂಸ್ ಮಾಡಿಕೊಂಡು ನಾವು ಸಾಲ್ವ್ ಮಾಡ್ಬೋದು. ಈಗ ನಾವು 0 ಚೈಲ್ಡ್ ಆಯ್ತು, 1 ಚೈಲ್ಡ್ ಆಯ್ತು. ಮೂರನೇ ಸಿನಾರಿಯೋ ಏನು, 2 ಚೈಲ್ಡ್ ಇರುವಂತ ನೋಡ್. ಮ್ಯಾಕ್ಸಿಮಮ್ 2 ಚೈಲ್ಡ್ ಅಲ್ವಾ ಒಂದು ಬೈನರಿ ಟ್ರೀಯಲ್ಲಿ ಒಂದು ನೋಡ್ಗೆ. ಸೊ 2 ಚೈಲ್ಡ್ ಇದ್ದಾಗ ಆ ಒಂದು ನೋಡನ್ನ ಯಾವ ರೀತಿ ಡಿಲೀಟ್ ಮಾಡೋದು ಅಂತ ನೋಡೋಣ. ಈಗ ಯಾವ ನೋಡ್ಗಳಿಗೆ 2 ಚೈಲ್ಡ್ ಇದೆ ಅಂತ ಹುಡುಕಿ. 70ಗೆ 1 ಚೈಲ್ಡ್, 45ಗೆ 2 ಚೈಲ್ಡ್ ಇದೆ, 85ಗೂ ಕೂಡ ಒಂದು 45, ಎರಡನೇದು 90. ಸೊ 2 ಚೈಲ್ಡ್ ನೋಡ್. 100 ಕೂಡ 2 ಚೈಲ್ಡ್ ನೋಡ್, 85 ಮತ್ತೆ 120 ಕೂಡ 2 ಚೈಲ್ಡ್ ನೋಡ್, 115 ಮತ್ತೆ 130. ಸೊ ಇವಾಗ ನಾನು ಯಾವ್ದು 2 ಚೈಲ್ಡ್ ನೋಡ್ ಇದೆ ಅಂತ ನಾನು ಮಾರ್ಕ್ ಮಾಡಿದ್ದೀನಿ.
ಈಗ ಆ ಒಂದು 2 ಚೈಲ್ಡ್ ನೋಡನ್ನ ನಾನು ಎರಡು ರೀತಿ ನಾನು ಸಾಲ್ವ್ ಮಾಡ್ಬೋದು, ಅಂದ್ರೆ ಡಿಲೀಟ್ ಮಾಡ್ಬೋದು. ಒಂದು, ನಾನು ಇನ್ ಆರ್ಡರ್ ಪ್ರಿಡಿಸೆಸರ್ ಅನ್ನ ಯೂಸ್ ಮಾಡಿ, ಇನ್ ಆರ್ಡರ್, ಇದು ಹೆಚ್ಚಲ್ಲ, ಇನ್ ಆರ್ಡರ್, ಇನ್ ಆರ್ಡರ್ ಪ್ರಿಡಿಸೆಸರ್. ನೆಕ್ಸ್ಟ್ ಇನ್ನೊಂದೇನು, ಇನ್ ಆರ್ಡರ್ ಸಕ್ಸೆಸರ್. ಇನ್ ಆರ್ಡರ್ ಪ್ರಿಡಿಸೆಸರ್, ಇನ್ ಆರ್ಡರ್ ಸಕ್ಸೆಸರ್. ಸೊ ಹೆಸರೇ ಹೇಳಂಗೆ, ಪ್ರೀ ಅಂತ ಅಂದ್ರೇನು, ಹಿಂದೆ. ಸೊ ಇವಾಗ ನಾನೇನ್ ಮಾಡ್ಬೇಕು, ಫಾರ್ ಎಕ್ಸಾಂಪಲ್ 100 ಅನ್ನ ನಾನು ಡಿಲೀಟ್ ಮಾಡ್ಬೇಕು. 100 2 ಚೈಲ್ಡ್ ನೋಡ್. ಸೊ ಇವಾಗ ಅದರ ಲೆಫ್ಟ್ ಚೈಲ್ಡ್ ಅನ್ನ ನೋಡ್ಬೇಕು. ಇನ್ ಆರ್ಡರ್ ಪ್ರಿಡಿಸೆಸರ್ ನ ಯೂಸ್ ಮಾಡ್ತೀನಿ ಅಂತಂದ್ರೆ ಲೆಫ್ಟ್, ಇನ್ ಆರ್ಡರ್ ಪ್ರಿಡಿಸೆಸರ್ ನ ಯೂಸ್ ಮಾಡ್ತೀನಿ ಅಂತಂದ್ರೆ ಲೆಫ್ಟ್, ಅಂದ್ರೆ ಲೆಫ್ಟ್ ಸಬ್ ಟ್ರೀ ಅನ್ನ ಹುಡುಕ್ಬೇಕು. 100 ಲೆಫ್ಟ್ ಸಬ್ ಟ್ರೀ ಅನ್ನ ಮಾರ್ಕ್ ಮಾಡ್ಕೊಂತೀನಿ. ಇದಷ್ಟು ಕೂಡ 100 ಲೆಫ್ಟ್ ಸಬ್ ಟ್ರೀ ಅಲ್ವಾ. ಸೊ 100 ಲೆಫ್ಟ್ ಅಲ್ಲಿ ಏನೇನು ಫುಲ್ ಕನೆಕ್ಷನ್ ಇರುತ್ತೆ ಅದಷ್ಟು ಕೂಡ ಲೆಫ್ಟ್ ಸಬ್ ಟ್ರೀ ಆಗುತ್ತೆ. ಇನ್ನು ಬಲಗಡೆ ಇರುವಂತದ್ದೇನು, ರೈಟ್ ಸಬ್ ಟ್ರೀ. ಸೊ ಇವಾಗ ಲೆಫ್ಟ್ ಸಬ್ ಟ್ರೀ ಮತ್ತೆ ರೈಟ್ ಸಬ್ ಟ್ರೀ ಅನ್ನ ಮಾರ್ಕ್ ಮಾಡ್ಕೊಂಡಿ. ಇನ್ ಆರ್ಡರ್ ಪ್ರಿಡಿಸೆಸರ್ ಯೂಸ್ ಮಾಡ್ಬೇಕಾದ್ರೆ ಲೆಫ್ಟ್ ಸಬ್ ಟ್ರೀ ಅಲ್ಲಿ ಬಿಗ್ಗರ್ ವ್ಯಾಲ್ಯೂ ಜೊತೆ ನಾನು ಸ್ವ್ಯಾಪ್ ಮಾಡಬೇಕು. ಲೆಫ್ಟ್ ಸಬ್ ಟ್ರೀ ಅಲ್ಲಿ ಬಿಗ್ಗರ್ ವ್ಯಾಲ್ಯೂ ಯಾವುದು ನೋಡಿ, 20 ಇದೆ, 45 ಇದೆ, 85 ಇದೆ, 90 ಇದೆ, 70 ಇದೆ, 65 ಇದೆ, 55 ಇದೆ. ಬಿಗ್ಗರ್ ವ್ಯಾಲ್ಯೂ ಯಾವುದು, 90. ಸೊ ಇವಾಗ 100 ಅನ್ನ ನಾನು 90 ಜೊತೆ ಸ್ವ್ಯಾಪ್ ಮಾಡ್ತೀನಿ. ಸೊ 90 ಜಾಗಕ್ಕೆ 100, 100 ಜಾಗಕ್ಕೆ 90 ಆಯ್ತು. ಈಗ ನೋಡಿ, ಈ 100 ನಾನು ಡಿಲೀಟ್ ಮಾಡಬೇಕಿತ್ತಲ್ಲ, ಅದೇನಾಯ್ತು, 0 ಚೈಲ್ಡ್ ನೋಡ್ ಆಯ್ತು. 0 ಚೈಲ್ಡ್ ನೋಡ್ ಆದ್ರೆ ಮೊದಲನೇ ಕಂಡೀಷನ್ ನ ಯೂಸ್ ಮಾಡಿಕೊಂಡು ನಾನು ಡೈರೆಕ್ಟ್ ಆಗಿ 100 ಅನ್ನ ಡಿಲೀಟ್ ಮಾಡ್ಬೋದು. ಸೊ ಫಸ್ಟ್ ಏನ್ ಮಾಡಬೇಕು, 100 ಅನ್ನ ಡಿಲೀಟ್ ಮಾಡಬೇಕಿತ್ತು. ಸೊ ಅದರ ಲೆಫ್ಟ್ ಸಬ್ ಟ್ರೀ, ರೈಟ್ ಸಬ್ ಟ್ರೀ ಅಂತ ನಾನು ಡಿವೈಡ್ ಮಾಡ್ಕೊಂಡೆ. ನಾನೇನಾದ್ರೂ ಇನ್ ಆರ್ಡರ್ ಪ್ರಿಡಿಸೆಸರ್ ಅನ್ನ ಯೂಸ್ ಮಾಡೋದಿದ್ರೆ ಲೆಫ್ಟ್ ಸಬ್ ಟ್ರೀ ಅಲ್ಲಿ ಬಿಗ್ ವ್ಯಾಲ್ಯೂನ ಕಂಡುಹಿಡಿದು ಆ ಬಿಗ್ ವ್ಯಾಲ್ಯೂ ಜೊತೆ ನಾನು ಸ್ವ್ಯಾಪ್ ಮಾಡ್ತೀನಿ. ಯಾವ ಎಲಿಮೆಂಟ್ ಅನ್ನ ಸ್ವ್ಯಾಪ್ ಮಾಡ್ಬೇಕು ಅದನ್ನು. ಆಮೇಲೆ ಅದು 0 ಚೈಲ್ಡ್ ನೋಡಾದ ತಕ್ಷಣ ಅದನ್ನ ಡೈರೆಕ್ಟ್ ಆಗಿ ಡಿಲೀಟ್ ಮಾಡಬಹುದು. ಈಗ ಇದೇ ಒಂದು ಪ್ರಾಬ್ಲಮ್ ಅನ್ನ ಇನ್ ಆರ್ಡರ್ ಸಕ್ಸೆಸರ್ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು ತೋರಿಸ್ತೀನಿ ನೋಡಿ. ಈಗ ಇದು ಉಲ್ಟಾ, ವೈಸ್ ವರ್ಸ. ಇನ್ ಆರ್ಡರ್ ಸಕ್ಸೆಸರ್ ಅಂತ ಅಂದ್ರೆ ರೈಟ್ ಸಬ್ ಟ್ರೀ ಅಲ್ಲಿ ಸ್ಮಾಲರ್ ವ್ಯಾಲ್ಯೂ ಅನ್ನ ಹುಡುಕ್ಬೇಕು. ಪ್ರಿಡಿಸೆಸರ್ ಅಂತ ಅಂದ್ರೆ ಲೆಫ್ಟ್ ಸಬ್ ಟ್ರೀ ಅಲ್ಲಿ ಬಿಗ್ಗರ್ ವ್ಯಾಲ್ಯೂ, ಸಕ್ಸೆಸರ್ ಅಂತ ಅಂದ್ರೆ ರೈಟ್ ಸಬ್ ಟ್ರೀ ಅಲ್ಲಿ ಸ್ಮಾಲರ್ ವ್ಯಾಲ್ಯೂ. ಎಸ್ ಇದನ್ನ ನೆನ್ಪಿಟ್ಕೊಂಡಿರಿ. ರೈಟ್ ಸಬ್ ಟ್ರೀ ಅಲ್ಲಿ ಸ್ಮಾಲರ್ ವ್ಯಾಲ್ಯೂ 150, 120, 130, 145, 115. ಸೊ 115 ಮತ್ತೆ ನಾನು ಡಿಲೀಟ್ ಮಾಡಬೇಕಾಗಿರುವಂತ 100 ಅನ್ನ ಸ್ವ್ಯಾಪ್ ಮಾಡ್ತೀನಿ. 115 ಇಲ್ಲಿ ಬರುತ್ತೆ, 100 ಇಲ್ಲಿ ಬರುತ್ತೆ. ಈಗ ನೋಡಿ 100 ಏನಾಯ್ತು, 0 ಚೈಲ್ಡ್ ನೋಡ್. 0 ಚೈಲ್ಡ್ ನೋಡ್ ಆದ್ರೆ ಈಸಿಯಾಗಿ ಡೈರೆಕ್ಟ್ ಆಗಿ ಡಿಲೀಟ್ ಮಾಡಬಹುದು ಮೊದಲನೇ ಕಂಡೀಷನ್ ಪ್ರಕಾರ. ಈಗ ನಾನು 100 ಅನ್ನ ಡಿಲೀಟ್ ಮಾಡೋದು ತೋರಿಸಿದೆ. ಇನ್ನೊಂದು ಪ್ರಾಬ್ಲಮ್ ಅನ್ನ ತಗೊಳ್ಳೋಣ. ಸೊ ಇವಾಗ 100 ಅನ್ನ ನಾನು ಡಿಲೀಟ್ ಮಾಡಿ ತೋರಿಸಿದೆ. ಇನ್ನೊಂದು ಯಾವ್ದಾದ್ರು ತಗೊಳ್ಳೋಣ ಅಂದ್ರೆ 120. ಸೊ 120 ನ ಯಾವ ರೀತಿ ಡಿಲೀಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈಗ 120 ನ ಕನ್ಸಿಡರ್ ಮಾಡಿದ್ರೆ ಅದರ ಲೆಫ್ಟ್ ಸಬ್ ಟ್ರೀ ಏನು, ಕೇವಲ ಒಂದೇ ಒಂದು ಎಲಿಮೆಂಟ್ ಇದೆ, 115. ಅದರ ರೈಟ್ ಸಬ್ ಟ್ರೀ ಏನಾಗುತ್ತೆ, 130 ಮತ್ತೆ 145 ನ ಇನ್ಕ್ಲೂಡ್ ಮಾಡುತ್ತೆ. ಇನ್ ಆರ್ಡರ್ ಪ್ರಿಡಿಸೆಸರ್ ಅಲ್ಲಿ ನಾನು ಸಾಲ್ವ್ ಮಾಡಬೇಕು ಅಂತಂದ್ರೆ 120ಯ ಲೆಫ್ಟ್ ಸಬ್ ಟ್ರೀ ಅಲ್ಲಿ ಸ್ಮಾಲರ್ ವ್ಯಾಲ್ಯೂ, ಕೇವಲ ಒಂದೇ ಒಂದು ವ್ಯಾಲ್ಯೂ ಇರೋದ್ರಿಂದ 115 ಮತ್ತೆ 120 ಅನ್ನ ಸ್ವ್ಯಾಪ್ ಮಾಡೋಣ. 115 ಇಲ್ಲಿ, 120 ಇಲ್ಲಿ. ಇದೇನಾಯ್ತು, 0 ಚೈಲ್ಡ್ ನೋಡ್ ಆಯ್ತು. ಈಸಿಯಾಗಿ ನಾನು ಡಿಲೀಟ್ ಮಾಡಬಹುದು. ಅದೇ ಏನಾದ್ರೂ ನಾನು ಇನ್ ಆರ್ಡರ್ ಸಕ್ಸೆಸರ್ ನ ಯೂಸ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಇನ್ ಆರ್ಡರ್ ಸಕ್ಸೆಸರ್ ಆದ್ರೆ ರೈಟ್ ಸಬ್ ಟ್ರೀ ಅನ್ನ ಯೂಸ್ ಮಾಡಬೇಕು ವಿತ್ ದಿ ಸ್ಮಾಲರ್ ವ್ಯಾಲ್ಯೂ. 120ಯ ರೈಟ್ ಸಬ್ ಟ್ರೀ ಅಲ್ಲಿ ಸ್ಮಾಲರ್ ವ್ಯಾಲ್ಯೂ ಅದು 130 ಇದೆ, 145 ಇದೆ. ಸೊ ಇವಾಗ 130 ಜೊತೆ ನಾನು ಸ್ವ್ಯಾಪ್ ಮಾಡ್ತೀನಿ 120ನ. 130, 120 ಸ್ವ್ಯಾಪ್ ಆಯ್ತು. ಆದ್ರೆ 120 0 ಚೈಲ್ಡ್ ನೋಡ್ ಆಗ್ಲಿಲ್ಲ. ನನ್ ಗೋಲ್ ಏನು, 0 ಚೈಲ್ಡ್ ನೋಡ್ ಮಾಡಬೇಕು, ಈಸಿಯಾಗಿ ಕಟ್ ಔಟ್ ಮಾಡಬೇಕು. 120ಗೆ 1 ಚೈಲ್ಡ್ ನೋಡ್ ಆದಂಗೆ ಆಯ್ತು. ಸೊ 120ಗೆ 1 ಚೈಲ್ಡ್ ನೋಡಿದ್ರೆ ಏನ್ ಮಾಡಬೇಕು, ಅದನ್ನ ಸ್ವ್ಯಾಪ್ ಮಾಡಬೇಕು ನೋಡಿ ಎರಡನೇ ಕಂಡೀಷನ್ ಪ್ರಕಾರ. ಸೊ 120 ಇಲ್ಲಿ ಬರುತ್ತೆ, 114, 145 ಅಲ್ವಾ. ಸೊ ಇವಾಗ 120 ಏನಾಯ್ತು, 0 ಚೈಲ್ಡ್ ನೋಡ್ ಆಯ್ತಲ್ವಾ. ಸೊ 0 ಚೈಲ್ಡ್ ನೋಡ್ ಆಯ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಡಿಲೀಟ್ ಮಾಡಬೇಕು. ಏನು, ಸಿಂಪಲ್ ಆಗಿ ನಾವು ಆದಷ್ಟು ನಾವು ಯಾವ ನೋಡನ್ನ ಡಿಲೀಟ್ ಮಾಡಬೇಕು ಅದನ್ನ 0 ಚೈಲ್ಡ್ ನೋಡ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಈಗ ಈ ಕಡೆ ಸೈಡ್ ಬರ್ರಿ, 45 ಅನ್ನ ಯಾವ ರೀತಿ ಡಿಲೀಟ್ ಮಾಡೋದು ಹೇಳ್ಕೊಡ್ತೀನಿ. ಸೊ 45 ಅನ್ನ ನೋಡಿದ್ರೆ ಲೆಫ್ಟ್ ಸಬ್ ಟ್ರೀ ಯಾವುದು, 20, ಒಂದೇ ಒಂದು ಎಲಿಮೆಂಟ್ ಇದೆ. ಇನ್ನು ಉಳಿದಿರುವಂತದ್ದು ಬಲಗಡೆ ಸೈಡ್, 45 ನ ಬಲಗಡೆ ಸೈಡ್ ಏನೇನು ಕನೆಕ್ಷನ್ ಇದೆ ಅದೆಲ್ಲ ರೈಟ್ ಸಬ್ ಟ್ರೀ. ಲೆಫ್ಟ್ ಸಬ್ ಟ್ರೀ ಅಲ್ಲಿ ಒಂದೇ ಒಂದು ಎಲಿಮೆಂಟ್ ಇದೆ. ಇನ್ ಆರ್ಡರ್ ಪ್ರಿಡಿಸೆಸರ್ ಆದ್ರೆ ಅದರಲ್ಲಿ ಬಿಗ್ಗರ್ ವ್ಯಾಲ್ಯೂ ಹುಡುಕ್ಬೇಕು, ಕೇವಲ ಒಂದಿರೋದ್ರಿಂದ 45 ಮತ್ತೆ 20 ನ ಸ್ವ್ಯಾಪ್ ಮಾಡ್ತೀನಿ. 45 ಇಲ್ಲಿ ಬಂದ್ರೆ ಅದು 0 ಚೈಲ್ಡ್ ನೋಡ್ ಆಗುತ್ತೆ, ಈಸಿಯಾಗಿ ಡಿಲೀಟ್ ಮಾಡಬಹುದು, ಡೈರೆಕ್ಟ್ಲಿ ಡಿಲೀಟ್. ಇನ್ ಆರ್ಡರ್ ಸಕ್ಸೆಸರ್ ಅಂದ್ರೆ
ಬಲಗಡೆ ರೈಟ್ ಸಬ್ ಟ್ರೀ ಅಲ್ಲಿ ಸ್ಮಾಲರ್ ವ್ಯಾಲ್ಯೂನ ಹುಡುಕ್ತೀನಿ 55 70 65. ಸೊ ಇದರಲ್ಲಿ ಸ್ಮಾಲರ್ ವ್ಯಾಲ್ಯೂ ಅದು 55. ಸೊ 55 ಜೊತೆ ನಾನು 45 ಅನ್ನ ಸ್ವ್ಯಾಪ್ ಮಾಡಿದೆ ಅಂತ ಅನ್ಕೊಳ್ಳಿ. ಇದು 0 ಚೈಲ್ಡ್ ನೋಡ್ ಆಗಲಿಲ್ಲ, 1 ಚೈಲ್ಡ್ ನೋಡ್ ಆಯ್ತು. ಸೊ 1 ಚೈಲ್ಡ್ ನೋಡ್ ಆದ್ರೆ ಏನ್ ಮಾಡಬೇಕು, ಸ್ವ್ಯಾಪ್ ವಿತ್ ಇಟ್ಸ್ ಚೈಲ್ಡ್. ಸೊ 45 ಮತ್ತೆ 70 ನ ಸ್ವ್ಯಾಪ್ ಮಾಡೋಣ. 70 ಇಲ್ಲಿ ಬಂತು, 45 ಇಲ್ಲಿ ಬಂತು. ಇನ್ನೂ ಕೂಡ ಅದು 0 ಚೈಲ್ಡ್ ನೋಡ್ ಆಗಿಲ್ಲ. ಸೊ 65 ಜೊತೆ ಸ್ವ್ಯಾಪ್ ಅಂದ್ರೆ 1 ಚೈಲ್ಡ್ ನೋಡ್ ಅಲ್ವಾ, ಅದಕ್ಕೋಸ್ಕರ 45 ಇಲ್ಲಿ 65 ಇಲ್ಲಿ. ಸೊ ಇವಾಗ 45 ಏನಾಯ್ತು, 0 ಚೈಲ್ಡ್ ನೋಡ್ ಆಯ್ತು. ನಾನು ಈಸಿಯಾಗಿ ಡಿಲೀಟ್ ಮಾಡ್ಬೋದು. ಸೊ ಡಿಲೀಟ್ ಮಾಡಿದಾಗ ಹೊಸ ಡಯಾಗ್ರಾಮ್ ಬರೀರಿ. ಆ ಒಂದು ಏನು ಡಿಲೀಟ್ ಮಾಡಿರ್ತೀರಲ್ಲ ಆ ಒಂದು ನೋಡನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೀವೇನಾದ್ರೂ ಬೈನರಿ ಸರ್ಚ್ ಟ್ರೀ ಡಿಲೀಟ್ ಮಾಡಬೇಕು ಅಂತಂದ್ರೆ ಯಾವ ನೋಡನ್ನ ಡಿಲೀಟ್ ಮಾಡಬೇಕು ಅದನ್ನ 0 ಚೈಲ್ಡ್ ನೋಡ್ ಮಾಡಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.